ಅಯ್ಯೋ ರಾಧಾ ಅವರೇ, ಅಜ್ಜಿ ಹಾಗೆ ಹೇಳಿಲ್ಲ. ನೀನು ಎಲ್ಲದಕ್ಕೂ ಮೂಗು ತೂರ್ಸ್ಕೊಂಡು ಬರಬೇಡ. ಎಂಥ ಪೇಷಂಟ್ಗಾದರೂ ಬರೀ ಸಪ್ಪೆ ಊಟನೇ ತಿಂತಿದ್ರೆ ನಾಳೆಗೆ ರುಚಿ ಕೆಡುತ್ತೆ. ಇದೆಲ್ಲ ನಿನ್ನಂಥವ್ರಿಗೆಲ್ಲ ಅರ್ಥ ಆಗತ್ತೆ. ಗತಿ ಇಲ್ದವ್ರಿಗೆ ಸಪ್ಪೆ ಊಟ ತಿಂದು ಅಭ್ಯಾಸ ಆಗಿರುತ್ತೆ. ಆದರೆ ನಮ್ಮ ಅತ್ತೆ ಆ ಗರ್ಭ ಶ್ರೀಮಂತೆ, ಗತಿ ಇಲ್ದಿರೋ ಕುಟುಂಬದಿಂದ ಬಂದವರಲ್ಲ. ರಾಧಾ, ಮಾತಿನ ಕಡೆ ನಿಗಾ ಇರಲಿ. ಇಲ್ಲಿ ಗತಿನ ಮತ್ತೆ ಗತ್ತನ್ ತೂಕ ಹಾಕ್ತಿಲ್ಲ. ಆರೋಗ್ಯಕ್ಕೋಸ್ಕರ ಸಪ್ಪೆ ತಿನ್ಲಿ ಅಂತ ಹೇಳ್ತಿರೋದು. ಅಯ್ಯ ಆಯ್ತು, ಅದಕ್ಕೆ ಯಾಕೆ ಈಟೊಂದೆಲ್ಲ ಮಾತಾಡ್ತಿದ್ದೀರಿ? ನಾಳೆಯಿಂದ ನಾನು ಪತ್ತೆದ ಊಟನೇ ಮಾಡ್ತೀನಿ, ಆಯ್ತಾ? ಬಾ ಅತ್ತೆ, ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಬಡ್ಸ. ಅಜ್ಜಿ, ನಿಮಗೆ? ಹೊಟ್ಟೆ ತುಂಬೋಯ್ತು. ನಮ್ ರಾಧಾ ಈಟೊಂದು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ನಮ್ಗೆಲ್ಲ ಈಟೊಂದಿನ ಗೊತ್ತೇ ಇರಲ್ವಲ್ಲ ಬಾ. ರಾಧಾ ಅವ್ರೇನಾದ್ರೂ ಮದ್ವೆ ಆದ್ರೆ ಅವ್ರ ಕೈ ರುಚಿಯಿಂದಾನೇ ಗಂಡನ್ ಮನ್ಸ್ ಗೆದ್ಬಿಡ್ತಾರೆ. ಇವಳು ಯಾಕೆ ಇವಾಗ ಗಂಡನ ವಿಷಯ ತೆಗಿತಿದ್ದಾಳೆ? ನಮ್ಮನ್ನ ಅಡುಗೆಗೆ ಗೆದ್ದವಳೆ, ಇನ್ನು ಗಂಡ ಯಾವ ಲೆಕ್ಕ? ಜೊತೆಗೆ ಮುತ್ಕಿದ್ದು ತೋಳ ತಂಬೂರಿ ಬೇರೆ. ಬಂಗಾರ, ನಮ್ಮ ರಾಧೆಗೆ ಆದಷ್ಟು ಬೇಗ ಒಂದು ಮದುವೆ ಮಾಡಿಬಿಡ್ಬೇಕು. ಅಯ್ಯೋ, ಇವಾಗ ಅದೆಲ್ಲ ಯಾಕಜ್ಜಿ? ಮದುವೆ ಎಲ್ಲ ಇವಾಗಲ್ದೆ ಇನ್ನೇನು ಮುದುಕೆ ಆದ್ಮೇಲೆ ಮದುವೆ ಆಯ್ತು ಯಾರದ? ಸರಿಯಾಗಿ ಹೇಳಿದ್ರೆ ಹೇಳಿ ಅಂದ್ರೆ ಯಾವಾಗ ಏನಾಗಬೇಕು ಅದು ಆಗ್ಲೇಬೇಕು. 8 ದಿನ ಅಂತ ಒಂಟಿಯಾಗಿರ್ತೀಯ? ಹೌದವ ರಾಧಾ, ನಾನು ನಿನಗೆ ಕೊಟ್ಟ ಮಾತನ್ನಂತೂ ಉಳಿಸ್ಕೊಳಕ್ಕಾಗಲಿಲ್ಲ. ಹಾಗಂತ ನಾನು ನಿಂಗೆ ಮೋಸನೂ ಮಾಡೋಕ್ಕಿಲ್ಲ. ಆದಷ್ಟು ಬಿರ್ನೆ ಒಬ್ಬ ಒಳ್ಳೆ ಹುಡುಗನ ನೋಡಿ ನಿನ್ನ ಗೃಹಿಣಿ ಮಾಡ್ಬಿಡ್ತೀನಿ. ಅತ್ತೆ, ನೀವು ಒಳ್ಳೆ. ಅಯ್ಯೋ ಸುಮ್ನಿರಿ ರಾಧಾ ಅವರೇ, ಆದಷ್ಟು ಬೇಗ ನಿಮ್ ಮದ್ವೆ ಆಗ್ಲಿ ಅಂತ ನಾನು ಬಯಸ್ತೀನಿ. ಯಾಕಂದ್ರೆ ನಿಮ್ ಮದ್ವೆಲಿ ನಂದೇ ಓಡಾಟ. ಆಯ್ತವ, ನೀನ್ ಓಡಾಡಕ್ಕೋಸ್ಕರನೇ ನಮ್ ರಾಧನ್ ಮದ್ವೆನ ಬಿರ್ನೆ ಮಾಡ್ಬಿಡುಮ. ಈ ಮನೆಗೆ ನಾನು ಸೊಸೆ ಆಗಬೇಕು ಅಂತ ಲೆಕ್ಕ ಹಾಕ್ತಿದ್ರೆ ಇವಳು ನನ್ನನ್ನೇ ಇಲ್ಲಿಂದ ಓಡಿಸ್ಬೇಕು ಅಂತ ಲೆಕ್ಕ ಹಾಕ್ತಿದ್ದಾಳೆ. ನೋಡೋಣ ಯಾರು ಲೆಕ್ಕ ಯಾರು ಚುಕ್ತಾ ಮಾಡ್ತಾರೆ ಅಂತ. ಮಾತು ಮುಗಿಸ್ಕೊಂಡು ಒಳಗೆ ಬಾ, ಊಟ ಮಾಡ್ಕೊಂಡು ಹೋಗಿವಂತೆ. ಸುಮಾ, ಹೊರಗಡೆ ನಿನ್ ಫ್ರೆಂಡ್ ಸಚಿನ್ ಅವ್ರು ಬಂದಿದ್ದಾರೆ. ನಾವೆಷ್ಟು ಒಳಗ್ ಕರೆದ್ರೂ ಅವ್ರು ಬರ್ತಾನೆ ಇಲ್ಲ. ಪಾಪ, ಒಬ್ರೇ ಬೇರೆ ಇರೋದು ಅಂತ ಹೇಳಿದ್ಯಾ? ನಮ್ ಜೊತೆನೆ ಊಟ ಮಾಡ್ಲಿ, ಅವ್ರನ್ನ ಒಳಗ್ ಕರಿ ಸುಮಾ. ಹೋಗೋ ಬರೋರ್ನೆಲ್ಲ ಊಟಕ್ಕೆ ಕರಿಯಕ್ಕಾಗಲ್ಲ, ಹೋದ್ರೆ ಹೋಗ್ಲಿ ಬಿಡು. ಯಾಕೆ ಸುಮಾ ಈ ಥರ ಮಾತಾಡ್ತಿದ್ಯಾ? ಅಕ್ಕ, ನಂಗೆ ಮೈಂಡ್ ಸರಿ ಇಲ್ಲ. ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡ ಪ್ಲೀಸ್, ಹೋಗು. ಇವಳಿಗೇನಾಯ್ತು? ಅದು ಅವಳು ಬರಲ್ಲ ಅಂದ್ಲ. ಇಟ್ಸ್ ಓಕೆ, ನಾನಿನ್ನು ಬರ್ತೀನಿ. ಏನಾಗಿದೆ ಇವರಿಬ್ರಿಗೆ? ಅವಳು ನೋಡಿದ್ರೆ ಕೋಪ ಮಾಡ್ಕೊಂಡು ಎಲ್ರ ಮೇಲೂ ಕೂಗಾಡ್ತೀಯಾಳೆ. ಇವ್ರು ನೋಡಿದ್ರೆ ಬೇಜಾರು ಮಾಡ್ಕೊಂಡು ಹೋದ್ರಲ್ಲ. ಇಬ್ರು ಏನಾದ್ರೂ ಕಿತ್ತಾಡ್ಕೊಂಡಿದಾರಾ? ತಕ ಇಲ್ಲ ಗುಳಿ ಅಣ್ಣ, ತಕ. ಏಯ್, ನಂಗೆ ಇನ್ನೊಂಚೂರು ಆಗ್ಲ.
ಏಯ್ ಯಾರು ಮಾರ ನೀನು ಎಷ್ಟು ಕುಡಿರ್ತೀಯ ಅದೇನು ಹೊಟ್ಟೆನ ಕನ್ನ ಮಾಡಿ ಕಟ್ಟೆನ ನೀನು ಒಬ್ಬನ ಕುಡಿದ್ರೆ ಬೇರೆಯವರಿಗೆ ಬೇಡವಾ ನಾವು ಕುಡಿಯೋದು ಬೇಡವಾ ಸಾಕು ಕುಡಿಯೋದನ್ನ ಏಯ್ ತಕೊಬಂದಿದ್ ನಾನು ಮುಚ್ಕೊಂಡು ಹಾಕ್ಲಾ ಅಕ್ಕ ನೀನು ಇಷ್ಟು ಬಲವಂತ ಮಾಡಿದ್ರು ಉಂಟಲ್ಲ ನಿನ್ ಪಂಚಾಯತಿಗೆ ಹೋಗಿರೋ ವಿಷಯ ನನ್ನ ಹತ್ರ ಹೇಳ್ತೇನೆ. ಬೇಡ ಕಲ ನಂಗೆ ಈಟೆ ಸಾಕು. ಹಾ ಆಗ್ಬಾ ದಾರಿಗೆ. ನನ್ನ ಪರಿಸ್ಥಿತಿನ ಯಾರು ಅರ್ಥ ಮಾಡ್ಕೊಳಲ್ಲ ಕಂಡ್ರಲ್ಲ. ಪುಟ್ಟವ ಕೂಡ ಎಲ್ರಂಗೆ ಆ ಕಲಿ ಸಿಕ್ಕಿದ್ರೆ ಪೊಲೀಸರಿಗೆ ಒಪ್ಸ್ಬಿಡಪ್ಪ ಅಂತ ಹೇಳ್ತವ್ರೆ. ಅಲ್ಲ ಕಂಡ್ರಲ್ಲ, ನಾನು ಈಟೆಲ್ಲ ಶ್ರಮ ಆಗ್ತಿರೋದು ನನ್ನ ಮಗನ್ನ ಪೊಲೀಸರಿಗೆ ಒಪ್ಸಕ್ಕ. ಅಲ್ಲಾರ ಪುಟ್ಟಕ್ಕ ಹೇಳೋದ್ರಲ್ಲಿ ಕೂಡ ನ್ಯಾಯ ಉಂಟಲ್ಲ. ಏಯ್ ಯಾವ್ದ್ಲ ನ್ಯಾಯ? ನಮ್ಮೂರ್ ಕೊಂದವ್ರನ್ನ ಜೈಲ್ನಾಗ ಆರಾಮಾಗಿರಕ್ ಬಿಡ್ಬೇಕಾ? ಆಗಕ್ಕಿಲ್ಲ, ಅದು ಮಾತ್ರ ಆಗಕ್ಕಿಲ್ಲ.